ನಿದ್ದೆಯಲ್ಲೂ ಪ್ರಾಬ್ಲಮ್. ಕೆಲವರಿಗೆ ಯಶಸ್ಸು ರಾತ್ರೋರಾತ್ರಿ ಕಥೆ ಆದರೆ ಇನ್ನು ಕೆಲವರಿಗೆ ಅದೆಷ್ಟೋ ವರ್ಷಗಳ ತಪಸ್ಸಾಗ್ಬಿಡುತ್ತೆ. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ ಒಲವು ಇನ್ನೂ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ಹೊಸ ವಿಡಿಯೋಗೆ ರೈತರಿಗೆ ಅಂತಾನೆ APMC ಮಾರ್ಕೆಟ್ ಕೇಳಿರ್ತೀರಲ್ವಾ, ಕೃಷಿ ಮಾರುಕಟ್ಟೆಯಲ್ಲಿ ನೀವು ನಿಮ್ಮ ಇವತ್ತು ಬೆಳೆ ಬೆಳೆದಿರ್ತೀರಾ, ಅದು ಎಷ್ಟು ರೇಟಿಗಿದೆ ಅಂತ ನೀವು ಹೆಂಗ್ ಚೆಕ್ ಮಾಡ್ಕೋಬಹುದು ಅಂತ ಹೇಳಿ ನಾನು ಇವತ್ತು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಎಷ್ಟೊಂದ್ ಜನ ರೈತರು ಏನ್ ಮಾಡ್ತೀರಾ, ಯಾವ್ದಾವ್ದೋ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿ ಅದ್ರಲ್ಲಿ ಏನೇನು ಪ್ರೈಸ್ ಇರುತ್ತೋ ಆ ಬೆಲೆಗೆ ನೀವು ನಿಮ್ಮ ಬೆಳೆಗಳನ್ನ ಮಾರ್ತಾ ಹೋಗ್ತೀರಾ. ಅದ್ರ ಬದಲು ಇಡೀ ಕರ್ನಾಟಕದಲ್ಲಿ ಇರುವ ಕೃಷಿ ಮಾರುಕಟ್ಟೆಯಲ್ಲಿ ನಿಮ್ಮ ಯಾವ್ದಾವ್ದು APMC ಅಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ ನೀವು ಹೆಂಗ್ ಚೆಕ್ ಮಾಡ್ಕೋಬೇಕು. ಇವತ್ತಿನ ಅಡಿಕೆ ಬೆಲೆ ಎಷ್ಟಿದೆ, ಅಡಿಕೆ ಅಂತ ಅಷ್ಟೇ ಅಲ್ಲ, ಯಾವುದೇ ನೀವು ಬೆಳೆ ಬೆಳೆದಿರ್ಬೋದು ಅದ್ರ ಬೆಲೆ ಎಷ್ಟಿದೆ ಅಂತ ನೀವು ಹೆಂಗ್ ನೋಡ್ಬೇಕಂದ್ರೆ ನಾನು ತೋರಿಸ್ತಾ ಹೋಗ್ತೀನಿ, ನೀವು ಫಾಲೋ ಮಾಡ್ತಾ ಹೋಗಿ. ಬನ್ನಿ ನೋಡಿ, ಇಲ್ಲಿ ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದ್ಮೇಲೆ ಕೃಷಿ ಮಾರಾಟ ವಾಹಿನಿ ಅಂತ ನೀವು ಸರ್ಚ್ ಮಾಡ್ಬೇಕು. ಕೃಷಿ ಮಾರಾಟ ವಾಹಿನಿ ಇಲ್ಲಿ ನೋಡಿ, ನಿಮ್ಗೆ ಕನ್ನಡದಲ್ಲಿ ತೋರಿಸ್ತಿದೆ ಕೃಷಿ ಮಾರಾಟ ಇಲಾಖೆ ಅಂತ. ಇದು ಗೌರ್ಮೆಂಟ್ ಆಪ್ ಆಗಿರುತ್ತೆ. ಇದನ್ನ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಂದ್ರೆ ನಿಮ್ಗೆ ಯಾರಿಗಾದ್ರೂ ಕನ್ನಡ ಬರಲ್ಲ ಅಂತ ಅಂದ್ರೆ ಇಂಗ್ಲಿಷ್ ಅಂತ ಟೈಪ್ ಮಾಡಿ, ಇಂಗ್ಲಿಷ್ ನೀವು ನೋಡ್ಬೋದು. ಇವಾಗ ನಾನು ರೈತರಿಗೆ ಕನ್ನಡದಲ್ಲೇ ತೋರಿಸ್ತಾ ಹೋಗ್ತೀನಿ. ಆನ್ಲೈನ್ ಸೇವೆಗಳಂತ ಇರುತ್ತೆ, ನಿಮಗೆ ಕಾಣಿಸ್ತಿದೆ ಇಲ್ಲಿ ಆನ್ಲೈನ್ ಸೇವೆಗಳು. ಅಲ್ಲಿ ಕೆಳಗೆ ಎರಡನೇ ಆಪ್ಷನ್ ಅಲ್ಲಿ ಮಾರುಕಟ್ಟೆ ದರಗಳ ಮಾಹಿತಿ ಅಂತ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ವರದಿಗಳಂತ ಬರುತ್ತೆ. ನೀವು ಯಾವ್ದ್ರದ್ದು ವರದಿ ನೋಡ್ಬೇಕು ಅಂತ ನೀವು ಇಲ್ಲಿ ನೋಡ್ಕೋಬಹುದು. ನಾವು ಇವತ್ತಿನ ರೇಟ್ ಎಷ್ಟಿದೆ, ಯಾವ್ಯಾವ ಬೆಳೆಗೆ ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಉತ್ಪನ್ನವಾರು ದೈನಂದಿನ ವರದಿ ಅಂತ ಇರುತ್ತೆ, ಮೂರನೇ ಆಪ್ಷನ್. ಅಲ್ಲಿ ನೀವು ಕ್ಲಿಕ್ ಮಾಡಿ ವರದಿ ನೋಡುವುದಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬೇಕು. ಇಲ್ಲಿ ನೋಡಿ, ನಿಮ್ಗೆ ಯಾವ್ದು ಬೇಕು. ಇವಾಗ ಬೆಲ್ಲದ ರೇಟ್ ನೋಡ್ಬೇಕಾ, ಇವತ್ತಿನ ರೇಟ್ ಎಷ್ಟಿದೆ, ಬೆಣ್ಣೆದ್ ಎಷ್ಟ್ ನೋಡ್ಬೇಕಾ, ಎಳ್ನೀರು, ತೆಂಗಿನಕಾಯಿ ರೇಟ್ ಎಷ್ಟಿದೆ. ಹಂಗಂದ್ರೆ ಈಗ ಅಡಿಕೆದು ಎಷ್ಟಿದೆ ಅಂತ ನೀವು ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ಭತ್ತದು ಇದೆ, ನವಣೆದಿದೆ, ಮೆಕ್ಕೆಜೋಳದಿದೆ, ರಾಗಿದಿದೆ. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಅಡಿಕೆದು ರೇಟ್ ಎಷ್ಟಿದೆ ಇವತ್ತಿಂದು ಅಂತ ನೋಡೋಣ. ನೋಡಿ, ಇಲ್ಲಿ ಅಡಿಕೆ ಒಳಗೆ ಕುಂದಾಪುರ ಒಳಗೆ ಕುಮಟಾ, ಚಿತ್ರದುರ್ಗ, ತೀರ್ಥಹಳ್ಳಿ, ಶಿಕಾರಿಪುರ, ಭದ್ರಾವತಿ, ಸಿರ್ಸಿ, ಸಾಗರ, ಇಲ್ಲೆಲ್ಲ ಒಂದು ಕ್ವಿಂಟಲ್ಗೆ ಅಡಿಕೆ ಬೆಲೆ ಎಷ್ಟಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಇದು ಇಡೀ ಕರ್ನಾಟಕದಲ್ಲಿರುವ ಅಡಿಕೆ ಎಲ್ಲೆಲ್ಲಿ ಬೆಳಿತಾರೋ ಅಲ್ಲಿ APMC ಅಲ್ಲಿ ಇರೋ ರೇಟ್ ಆಗಿರುತ್ತೆ ಇದು. ನೀವು ಇದ್ರನ್ನ ನೋಡ್ಕೊಂಡು ನೀವು ನಿಮ್ಮ ಅಡಿಕೆನ ಕೊಡಬಹುದು ಇದೇ ರೇಟಿಗೆ. ಅಥವಾ ಅಡಿಕೆ ಅಂತ ಅಲ್ಲ, ನಿಮಗೆ ಯಾವ್ಯಾವ ಬೆಳೆಗಳದ್ದು ಯಾವ ರೇಟ್ ನೋಡ್ಬೇಕಂತ ಇರುತ್ತೋ ಅದನ್ನ ನೀವು ಸರ್ಚ್ ಮಾಡಿ ನೀವು ನೋಡ್ಬೋದು. ಇವಾಗ ನೋಡಿದ್ರಲ್ಲ ವಿಡಿಯೋನ, APMC ಒಳಗೆ ಯಾವ ಥರ ಬೆಳೆಗೆ ಎಷ್ಟು ರೇಟ್ ಇದೆ ಅಂತ ನೀವೆಲ್ಲ ನೋಡಿದ್ರಿ. ಹಾಗಾದರೆ APMC ಹೆಂಗೆ ವರ್ಕ್ ಆಗುತ್ತೆ? ಇವಾಗ ನೋಡಿ, ಒಬ್ಬ ರೈತ ಬಂದು 10 ರೂಪಾಯಿಗೆ APMC ಒಳಗೆ ಮಾರ್ತಾನೆ. ಆ APMC ಒಳಗಿರೋ ಏಜೆಂಟು ಇನ್ನೊಬ್ರಿಗೆ ಮಾರುವಾಗ 20 ರೂಪಾಯಿ ಮಾರ್ತಾನೆ. ಆ 20 ರೂಪಾಯಿ ತಗೊಂಡಾನೆ ಏನು ಮಾಡ್ತಾನೆ, 50 ರೂಪಾಯಿ ಮಾರ್ತಾನೆ. ಇದೇ ಥರ ನಿಮಗೆ ಸಂತೆ ಒಳಗೆ ಆಗ್ತಿರೋದು ಇದೆ. ನೀವೆಲ್ಲರೂ ಸಂತೆ ಮಾಡ್ತಿರಲ್ವ, ಶನಿವಾರ ಆಗಿರ್ಬೋದು, ಯಾವ ಥರ ಇದೇ ಥರ ನಿಮಗೆ ಸಂತೆಯಲ್ಲಿ 10 ರೂಪಾಯಿಗಿರೋ ಬೆಲೆ ನಿಮಗೆ 50 ರೂಪಾಯಿಗೆ ಸಿಗ್ತಾ ಇರೋದು. ಇದೇ ಥರ ನೀವು ಅಲ್ಲಿ ತಗೊಳಬೋದು, ಡೈರೆಕ್ಟಾಗಿ APMCಗೆ ಹೋಗಿ ಬಲ್ಕಾಗಿ ತೊಗೊಬೋದು ಅಂತ ಈ ಒಂದು ವಿಡಿಯೋನ ನೋಡ್ಕೊಂಬನ್ನಿ. ನಾವು ಯಾವ ಥರ APMCಗೆ ಹೋಗಿ ಡೈರೆಕ್ಟಾಗಿ 4 ಗಂಟೆಗೆ ಹೋಗಿ ತಗೊಬರ್ತೀವಿ ಮಾರ್ನಿಂಗು, ಅದು ನೋಡ್ಕೊಂಬ. 4 ಗಂಟೆ ಆಗಿದೆ ಇವಾಗ ಎದ್ದು ನಾವು ಫ್ರೆಶ್ ಅಪ್ ಆಗಿ ಮಾರ್ಕೆಟಿಗೆ ಹೋಗಬೇಕು. ಅದು APMC ಮಾರ್ಕೆಟಿಗೆ. ಯಾಕಂದರೆ ಹಾಸ್ಟೆಲಲ್ಲಿ ಬಲ್ಕಾಗಿ ನಮಗೆ ತರಕಾರಿಗಳು ಬೇಕಾಗ್ತಿರ್ತವೆ. ಅದಕ್ಕೆ ನಾವೆಲ್ಲರೂ APMCಗೆ 4 ಗಂಟೆಗೆ ಎದ್ದು ಹೋಗ್ತಿರ್ತೀವಿ. ಈಗ ನೋಡೋಣ ಬನ್ನಿ. ಈಗ ಆಟೋ ಬಂದಿದೆ, ಆಟೋದಲ್ಲಿ ಹತ್ಕೊಂಡು ನಾವು APMC ಮಾರ್ಕೆಟಿಗೆ ಹೋಗಬೇಕು. APMC ಮಾರ್ಕೆಟಿಗೆ ಹೋಗಬೇಕಂದ್ರೆ ದುಡ್ಡು ಬೇಕಲ್ವಾ, ದುಡ್ಡು ಬಿಡಿಸ್ಕೊಂಡು ಒಂದು ವಾರಕ್ಕೆ 10,000 ಬೇಕು ನಮಗೆ, ಬರೀ ತರಕಾರಿಗಷ್ಟೇ. ಇವಾಗ APMC ಮಾರ್ಕೆಟಿಗೆ ಬಂದ್ವಿ. ಈ ಟೈಮಲ್ಲೂ ಕೂಡ ಎಷ್ಟು ಜನ ಇದ್ದಾರೆ ಅಂದರೆ, ಎಷ್ಟು 120 100 28 ರೂಪಾಯಿ 28 ರೂಪಾಯಿ ಒಂದ್ಸರಿ, 29 ರೂಪಾಯಿ, 30 ರೂಪಾಯಿ, 30 ರೂಪಾಯಿ ಒಂದ್ಸರಿ, 30 ರೂಪಾಯಿ.
ನಾವು ಮಾತಾಡೋದು ಅಷ್ಟು ಕೇಳಿಸಲ್ಲ, ಬಟ್ ಇಲ್ಲಿ ನೋಡ್ತಿರ್ಬೋದು ನೀವು ಹೆಂಗೆ ಬಲ್ಕಾಗಿ ಮಾರ್ತಿರ್ತಾರೆ ಅಂತ ತರಕಾರಿ. ಅಂದ್ರೆ ಹರಾಜ್ ಹಾಕ್ತಿರ್ತಾರಲ್ಲ ಆ ತರ, ನೀವು ಎಷ್ಟು ಒಬ್ರಿಷ್ಟು ಕೇಳ್ತಿ ಇನ್ನೊಬ್ರು ಜಾಸ್ತಿ ಕೇಳ್ತಿ ಆ ತರ ಅಂದ್ರೆ ಸೇಲ್ ಮಾಡೋದು ಈ ತರ APMC ಅಲ್ಲಿ. ಆಮೇಲೆ ಇಲ್ಲಿ ನಿಮ್ಗೆ 1 kg ಕೊಡ್ತೀನಿ 2 kg ಕೊಡ್ತೀನಿ ಅಂದ್ರೆ ಕೊಡಲ್ಲ ಯಾರು. ಇಲ್ಲಿ ಬಲ್ಕ್ ಆಗೇ ತಗೋಬೇಕು. 10 kg 20 kg ಬ್ಯಾಗ್ ನೋಡಿ ಇರ್ತಾರೆ, ಅವನ್ನ ತಗೊಂಡ್ ಬರ್ಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು ಇದು 10 kg ಬ್ಯಾಗ್ ಮಾಡಿ ಬೀನ್ಸ್ ನ ಇಟ್ಟಿದ್ದಾರೆ. ಬೀನ್ಸ್ ಕಾಯಿಸಿದು ಈ ಥರ ಪ್ಯಾಕ್ ಮಾಡಿ KG ಗಂಟಲೆ ಕೊಡೋದಿಲ್ಲಿ ಬಲ್ಕಾಗಿ. ಲೂಸಾಗಿ ಸಿಗಲ್ಲ, ಬಟ್ ನೋಡಿದ್ರಲ್ಲ 4 ಗಂಟೆಗಾದ್ರೂ ಎಷ್ಟು ರಶ್ ಇರುತ್ತೆ APMCಲಿ ಅಂದ್ರೆ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಹೇಳ್ದೆ, ಇಲ್ಲಿ ಏಜೆಂಟ್ಸ್ಗಳಿರ್ತಾರೆ ಅಥವಾ ರೈತರುಗಳು ಬಂದಿರ್ತಾರೆ. ರೈತರುಗಳು ಕೂಡ ಅವ್ರು ಮಾರ್ಬೋದು, ಬಟ್ ಏಜೆಂಟ್ಗಳು ರೈತರಿಂದ ತಗೊಂಡು ಅವರು ಜಾಸ್ತಿ ರೇಟಿಗೆ ಮಾರ್ತಾ ಹೋಗ್ತಾರೆ. ಆ ರೈತರುಗಳು ಸಂತೆಯಲ್ಲಿ ಸಣ್ಣ ಊರಲ್ಲಿ ಸಂತೆ ಇರ್ತಾವಲ್ಲ, ಅವ್ರು ಹೋಗಿ ಅಲ್ಲಿ ನಮ್ಗಿನ್ನ ಜಾಸ್ತಿ ರೇಟಿಗೆ ಮಾರ್ತಾರೆ. ಇದೇ ತರ ಪ್ರೊಸೆಸ್ ಇಲ್ಲಿ ನಡೀತಾ ಇದೆ. ಬಟ್ ಇಲ್ಲಿ ನೀವು ಏಜೆಂಟ್ಗಳ ಹತ್ರ ನಾವು ಏನಾದ್ರು ಮಾಡಿ ಕಮ್ಮಿ ದುಡ್ಡಿಗೆ ಕೇಳ್ಬೋದು, ಬಟ್ ರೈತರು ಮಾರಕ್ ಬಂದರ ಹತ್ರ ನಮಗೆ ಬಾರ್ಗೇನ್ ಮಾಡಕ್ಕೆ ಅಂದ್ರೆ ಕಮ್ಮಿ ದುಡ್ಡಿಗೆ ಕೊಡಿ ಅಂತ ಕೇಳಕ್ಕೆ ಬಾಯೇ ಬರ್ತಿರ್ಲಿಲ್ಲ. ಅಂದ್ರೆ ಕೆಲವೊಬ್ರು ಸೈಡಲ್ಲಿ ಕುತ್ಕೊಂಡು ಮಾರ್ತಿರೋದನ್ನ ನೋಡಿ. ಇಲ್ಲಿ ತರಕಾರಿ ಅಷ್ಟೇ ಅಲ್ಲ, ಹಣ್ಣು ಬಲ್ಕಾಗಿ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಒಂದೊಂದು ಗುಂಪು ತರ ಮಾಡಿ ಹಣ್ಣುಗಳನ್ನ ಇಟ್ಟಿದ್ದಾರೆ. ಇವನು ಕೂಡ ಬಲ್ಕಾಗೆ ಮಾರೋದು, ಒಂದೊಂದೇ ಹಣ್ಣು ಕೊಡೋದು ಆ ತರ ಇರಲ್ಲ. ಬಾಳೆಹಣ್ಣು ಆಗಿರ್ಬೋದು, ಕರ್ಬೂಜ ಹಣ್ಣು ಆಗಿರ್ಬೋದು, ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ಈ ತರ ಇಲ್ಲಿ ಮಂಡಿಗಳ ತರ ಇರ್ತವೆ. ಅದು ಬಾಳೆಹಣ್ಣಿಂದೆಲ್ಲ 9 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ತರಕಾರಿ ತಗೊಂಡು ಲೋಡ್ ಮಾಡ್ಕೊಂಡು ಆಟೋದಲ್ಲಿ ಇವಾಗ ಹೋಗ್ತಿದೀವಿ ಹಾಸ್ಟೆಲಿಗೆ ಹೋಗಿ ಅಲ್ಲಿ ಟೀಗೆ ನಿಲ್ಲಿಸಿ ಟೀ ಕುಡಿದು ಈಗ ಅನ್ಲೋಡ್ ಮಾಡೋದಷ್ಟೇ. ಇಷ್ಟೇ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.